ನಾಡು ಮಂಡ್ಯದಲ್ಲಿ ದಳ ಕಮಲ ಸಂಘರ್ಷ ಆಗಿದೆ. ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ನಡುವೆ ಮತ್ತೆ ವಾರ್ ಶುರುವಾಗಿರೋದು. ಕೆಆರ್ ಪೇಟೆ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಉಂಟಾಯ್ತಾ ಅನ್ನೋದು. ಜೆಡಿಎಸ್ ಬಿಜೆಪಿ ನಾಯಕರ ಮಾತಿನ ಬಳಿಕ ಇದೀಗ ಫ್ಲೆಕ್ಸ್ ಕದನ ಶುರುವಾಗಿದೆ. ಕೆಆರ್ ಪೇಟೆ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷಗಳ ನಡುವೆ ಫ್ಲೆಕ್ಸ್ ಕಾದಾಟ ಶುರುವಾಗಿರೋದು. ಫ್ಲೆಕ್ಸ್ ವಿಚಾರದಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಕಿತ್ತಾಟವನ್ನು ಮಾಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಮೈತ್ರಿ ಆಗಿದ್ದರೂ ಕೂಡ ಕೆಆರ್ ಪೇಟೆಯಲ್ಲಿ ಮೈತ್ರಿ ಜಗಳವನ್ನ ಮಾಡಿಕೊಂಡಿದೆ. ಪೊಲೀಸರಿಗೂ ಕೂಡ ಇದು ಭಾರೀ ತಲೆನೋವಾಗಿದೆ. ಮೈತ್ರಿ ಪಕ್ಷಗಳ ಫ್ಲೆಕ್ಸ್ ಜಟಾಪಟಿ ಅನ್ನೋದು. ಕೆಆರ್ ಪೇಟೆ ಕ್ಷೇತ್ರದ ಹಲವೆಡೆ ಮುಖಾಮನ್ನು ಹೂಡಿದ್ದಾರೆ ಪೊಲೀಸರು. ಕಾರ್ಯಕರ್ತರ ಮಾತಿನ ಚಕಮಕಿಯಿಂದ ಸ್ಥಳದಲ್ಲಿ ಉದ್ವಿಗ್ನದ ಪರಿಸ್ಥಿತಿ ಕೂಡ ಉಂಟಾಗಿತ್ತು. ಲಘು ಲಾಠಿ ಪ್ರಹಾರವನ್ನ ಮಾಡಿ ಕಾರ್ಯಕರ್ತರನ್ನ ಚದುರಿಸಿದ್ದಾರೆ ಪೊಲೀಸರು. ಫ್ಲೆಕ್ಸ್ ಕಾದಾಟದಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಗೆ ಖಾಕಿ ಲಾಠಿ ರುಚಿಯನ್ನ ತೋರಿಸಿದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ದಳಕಮಲ ಸಂಘರ್ಷ ನಡೀತಾ ಇದೆ. ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ನಡುವೆ ಮತ್ತೆ ವಾರ್ ಶುರುವಾಗಿರೋದು. ಕೆಆರ್ ಪೇಟೆ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಮೂಡಿತಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಜೆಡಿಎಸ್ ಬಿಜೆಪಿ ನಾಯಕರ ಮಾತಿನ ಬಳಿಕ ಇದೀಗ ಫ್ಲೆಕ್ಸ್ ಕದನ ನಡೀತಾ ಇರೋದು. ಕೆಆರ್ ಪೇಟೆ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷಗಳ ನಡುವೆ ಫ್ಲೆಕ್ಸ್ ಕಾದಾಟ ಅನ್ನೋದು. ಎಸ್ ವೀಕ್ಷಕರೇ, ಏನು ರಾಜ್ಯದಲ್ಲಿ ಮೈತ್ರಿ ಇದೆ. ಲೋಕಸಭೆ ಚುನಾವಣೆಯಲ್ಲೂ ಮೈತ್ರಿ ಇತ್ತು. ಜೆಡಿಎಸ್ ಮತ್ತು ಬಿಜೆಪಿಯವರು ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ರೂ ಕೂಡ ಅವರ ನಡುವೆ ಇದೀಗ ಜಿಬಿಎ ಚುನಾವಣೆ ಆಗಿರ್ಬೋದು, ಸ್ಥಳೀಯ ಚುನಾವಣೆಗಳಲ್ಲಿ ಒಂದು ಭಿನ್ನಮತ ಅನ್ನೋದು ಸ್ಫೋಟಗೊಂಡಿರೋದು ಇಡೀ ರಾಜ್ಯಕ್ಕೆ ಗೊತ್ತಾಗಿರುವಂತಹ ಸಂಗತಿ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದಲ್ಲಿ ಕೆಆರ್ ಪೇಟೆಯಲ್ಲಿ ಒಂದು ಫ್ಲೆಕ್ಸ್ ಕಟ್ಟುವಂತಹ ವಿಚಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಒಂದು ಮೈತ್ರಿ ಪಕ್ಷಗಳು ಇವರು ಸಮನ್ವಯತೆಯಿಂದ ಹೋಗಬೇಕು. ಬಟ್ ಇವರ ನಡುವೆ ಈಗ ಕಿತ್ತಾಟ ನಡೆದಿದೆ. ಇದರಿಂದ ಸ್ಥಳದಲ್ಲಿ ಉದ್ವಿಗ್ನದ ಪರಿಸ್ಥಿತಿ ಕೂಡ ಉಂಟಾಗಿತ್ತು. ಲಘು ಲಾಠಿ ಪ್ರಹಾರವನ್ನು ಮಾಡಿ ಎರಡು ಪಕ್ಷಗಳ ಕಾರ್ಯಕರ್ತರನ್ನ ಪೊಲೀಸರು ಚದುರಿಸಿದ್ದಾರೆ. ನೀರು ಹರಿತಾ ಇರುತ್ತೆ. ಈಗ ಎಚ್.ಡಿ. ಮಂಚಣ್ಣ ಎಮ್.ಎಲ್.ಎ ಬೋರ್ಡು ಯಾರು ಸ್ವಂತವಾಗಿ ಪರಿಹಾರ ಮಾಡ್ಕೋಬೇಕು. ಯಾರು ಹಾಕ್ಸೋರು ಇರ್ತಾವ. ಇದು ನಾರಾಯಣ ಗೌಡ ಬೋರ್ಡ್ಗೆ ಬರೋದಿಲ್ಲ. ಇದರಲ್ಲಿ ಒಂದು ದುರುದ್ದೇಶ ಇರ್ತದೆ.